ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ನೋಬೆಲ್ಗೆ ಒಂದು ಹೆಜ್ಜೆ ಮುಂದಿಟ್ಟಂತಾಗಿದೆ. ಅವರ ಬಹುಪ್ರಯತ್ನದ ನಂತರ ಇಸ್ರೇಲ್ ಹಾಗೂ ಹಮಾಸ್ ಮೊದಲ ಹಂತದ ಸಂಧಾನ ಸೂತ್ರಕ್ಕೆ ಸಹಿ ಹಾಕಿವೆ. ಈ ಮೂಲಕ ಕಳೆದ 2 ವರ್ಷಗಳಿಂದ ನಡೀತಿದ್ದ ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೆ ತಾತ್ಕಾಲಿಕವಾಗಿ ಒಂದು ತೆರೆ ಬೀಳ್ತಾ ಇದ್ದ ಹಾಗೆ ಕಾಣ್ತಾ ಇದೆ. ಈ ಸಂಧಾನ ಸೂತ್ರ ಗಾಜಾದಲ್ಲಿ ಖುಷಿಗೆ ಕಾರಣ ಆಗ್ತಾ ಇದ್ರೆ ಇಸ್ರೇಲಲ್ಲಿ ಪ್ರತಿಭಟನೆಗಳಿಗೆ ಹಾಗೆ ನೇತನ್ಯಾಹುಗೆ ವಿವಿಧ ತಲೆನೋವುಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆ ಅಲ್ಲಿ ಉಂಟಾಗ್ತಾ ಇರೋ ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನೇ ಅಲ್ಲಿಗೆ ಬರ್ತೀನಿ, ನಿಮ್ಮ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ನೇತನ್ಯಾಹುಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಸಂಧಾನ? ಇದು ಗಾಜಾಗೆ ಅನುಕೂಲವನ್ನು ಉಂಟು ಮಾಡುತ್ತಾ? ಇಸ್ರೇಲ್ ಈ ಸಂಧಾನಕ್ಕೆ ಸಂಪೂರ್ಣವಾಗಿ ಒಪ್ಪಿದೆಯಾ? ನೇತನ್ಯಾಹು ಮುಂದೆ ಈಗಿರೋ ಸವಾಲುಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಈಜಿಪ್ಟ್ನ ಶರ್ಮ್ ಎಲ್ ಶೇಖ್ ಅಲ್ಲಿ ನಡೆದ ಇಸ್ರೇಲ್ ಹಮಾಸ್ ಸಂಧಾನದ ಮಾತುಕತೆಗಳು ಮೊದಲ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಂಡಿವೆ. ಅಲ್ಲಿ ಶಾಂತಿ ನೆಲೆಸ್ತಾ ಇದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಸಂಧಾನದ ಕಾರಣಕ್ಕಾಗಿ ನೇತನ್ಯಾಹು ಕೂಡ ಟ್ರಂಪ್ಗೆ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸಿದ್ದಾರೆ. ಹಾಗೆ ಇಸ್ರೇಲಿಗೆ ಟ್ರಂಪ್ ಅವರನ್ನು ಆಹ್ವಾನಿಸಿದ್ದಾರೆ ಮತ್ತು ಟ್ರಂಪ್ ಕೂಡ ನೋಬೆಲ್ ತಗೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೊಂದು ಯುದ್ಧಗಳನ್ನು ನಿಲ್ಲಿಸಿದ ನನಗಲ್ಲದೆ ಇನ್ಯಾರಿಗೆ ನೋಬೆಲ್ ಕೊಡಬೇಕು ಅನ್ನೋ ಅರ್ಥದಲ್ಲಿ ಈಗಾಗಲೇ ತಮ್ಮ ಟ್ರೂತಲ್ಲಿ ಬರ್ಕೊಳ್ಳೋದಕ್ಕೂ ಶುರು ಮಾಡಿದ್ದಾರೆ. ಇಲ್ಲಿ ಮೊದಲ ಹಂತದ ಮಾತುಕತೆಗಳು ಯಶಸ್ವಿಯಾಗಿರೋದ್ರಿಂದ ಅದರಲ್ಲಿನ ಕಾರ್ಯಸೂಚಿಯನ್ನು ಜಾರಿಗೆ ತರುವ ಕೆಲಸ ನಡೀಬೇಕು. ಅದು ಸಂಪೂರ್ಣವಾಗಿ ಮುಗಿದ ನಂತರ 2ನೇ ಹಂತದ ಸಂಧಾನದ ಮಾತುಕತೆಗಳು ಆರಂಭ ಆಗುತ್ತವೆ. ಇನ್ನು ಈ ಮೊದಲ ಹಂತದ ಒಪ್ಪಂದಗಳಿವೆಯಲ್ಲ, ಅವುಗಳನ್ನು ಜಾರಿ ಮಾಡೋದು ಕೂಡ ತುಂಬ ಸವಾಲಿನ ಕೆಲಸ ಅನ್ನಿಸ್ಕೊಳ್ತಾ ಇದೆ. ಆದರೂ ಈ ಒಪ್ಪಂದಕ್ಕೆ ಸಹಿ ಬಿದ್ದ ಬೆನ್ನಲ್ಲೇ ಗಾಜಾದಲ್ಲಿ ಸಂಭ್ರಮ ಆಚರಣೆಗಳು ಮನೆ ಮಾಡ್ತಾ ಇವೆ. ಗೆಳೆಯರೆ, ಕಳೆದ 2 ವರ್ಷಗಳಿಂದ ಗಾಜಾ ಇಸ್ರೇಲಿನ ದಾಳಿಗೆ ಪುಡಿಯಾಗಿ ಹೋಗಿದೆ. ಅಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಸಂಘರ್ಷ ಶುರುವಾದಾಗಿನಿಂದ ಎಷ್ಟು ಜನ ಸಾವಿಗೀಡಾಗಿದ್ರೋ ಅಷ್ಟೇ ಜನ ಕಳೆದ 2 ವರ್ಷಗಳ ಸಂಘರ್ಷದಲ್ಲಿ ಸಾವಿಗೀಡಾಗಿದ್ದಾರೆ. ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 67,000 ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ಸುಮಾರು 20,000 ಮಕ್ಕಳು ಸಾವಿಗೀಡಾಗಿವೆ. 460 ಮಂದಿ ಹಸಿವಿನಿಂದ ಸತ್ತಿದ್ದಾರೆ. ಅದರಲ್ಲಿ 154 ಮಕ್ಕಳಿವೆ ಅಂತ ಅಲ್ಲಿನ ವಿಶ್ವಸಂಸ್ಥೆಯ ಪರಿಹಾರ ಕಾಮಗಾರಿಗಳ ತಂಡದ ಅಂಕಿಅಂಶಗಳು ಹೇಳ್ತಾ ಇವೆ. ಅಲ್ಲಿ ಒತ್ತೆಯಾಳುಗಳನ್ನು ಹಮಾಸ್ ಆಗಲೇ ಬಿಡುಗಡೆ ಮಾಡಿಬಿಟ್ಟಿದ್ರೆ ಈ ಸಾವು ನೋವಿನ ಸಂಖ್ಯೆ ಖಂಡಿತ ಇಷ್ಟೊಂದು ಏರ್ತಾ ಇರಲಿಲ್ಲ. ಇಷ್ಟಕ್ಕೂ ಈ ಸಂಘರ್ಷ ಶುರುವಾಗಿದ್ದೆ 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿ ಅಲ್ಲಿನ ಅಮಾಯಕರನ್ನ, ಮಕ್ಕಳನ್ನ, ಮಹಿಳೆಯರನ್ನ, ವೃದ್ಧರನ್ನ ಕೊಂದು ಒಂದಷ್ಟು ಮಂದಿಯನ್ನು ಹೊತ್ತೊಯ್ತು ಅನ್ನೋ ಕಾರಣಕ್ಕೆ. ಹೀಗಾಗಿ ಗಾಜಾದ ಸಮಸ್ಯೆಗೆ ಯಾರಾದರೂ ಕಾರಣ ಅಂತ ಹೇಳಿದರೆ ಹಮಾಸ್ನ ಹೆಸರು ಹೇಳಬೇಕೆ ಹೊರತು ಬೇರಿನ್ಯಾರದ್ದೂ ಅಲ್ಲ. ಆದರೆ ಇಸ್ರೇಲಿನ ದಾಳಿ ತೀವ್ರವಾದ ನಂತರ ಹಮಾಸ್ ಮತ್ತು ಅದರ ಬೆಂಬಲಿಗರು ವಿಕ್ಟಿಮ್ ಕಾರ್ಡ್ ಅನ್ನು ಹಿಡ್ಕೊಂಡು ನಿಂತರು. ಇಲ್ಲಿ ಇಸ್ರೇಲಿನ ವಿರುದ್ಧವೇ ನಾನಾ ದೇಶಗಳಲ್ಲಿ ಪ್ರತಿಭಟನೆಗಳು ಶುರುವಾದವು. ಅಂತಾರಾಷ್ಟ್ರೀಯವಾಗಿ ಕೂಡ ಇಸ್ರೇಲಿನ ಮೇಲೆ ವಿಪರೀತ ಒತ್ತಡ ಬೀಳೋದಕ್ಕೆ ಶುರುವಾಯಿತು. ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮಧ್ಯಪ್ರಾಚ್ಯದಲ್ಲಿನ ಲಾಭಗಳು ಹಾಗೂ ನೋಬೆಲ್ನ ಕನಸು ಕಾಡೋದಕ್ಕೆ ಶುರುವಾಯ್ತಲ್ಲ, ಇದರ ಪರಿಣಾಮ ಅಮೆರಿಕ ಕೂಡ ಇಸ್ರೇಲ್ ಮೇಲೆ ಒತ್ತಡವನ್ನು ಹೆಚ್ಚು ಮಾಡಿತು. ಹೀಗಾಗಿ ಕಡೆಗೂ ಅಲ್ಲೊಂದು ಸಂಧಾನದ ಪ್ರಯತ್ನ ಇಲ್ಲಿವರೆಗೆ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದೆ ಈ ಕರಾರುಗಳನ್ನು ಜಾರಿ ಮಾಡೋ ಚಾಲೆಂಜುಗಳು ನೇತನ್ಯಾಹು ಮುಂದೆ ಕಾಣ್ತಾ ಇವೆ. ಗೆಳೆಯರೆ, ಮೊದಲ ಹಂತದ ಸಂಧಾನದ ಪ್ರಕಾರ ಗಾಜಾದಲ್ಲಿರೋ ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡಬೇಕು. ಸುಮಾರು 42 ಮಂದಿ ಒತ್ತೆಯಾಳುಗಳಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಈಗ ಎಷ್ಟು ಜನ ಬದುಕುಳಿದಿದ್ದಾರೆ, ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಹಮಾಸ್ ಇನ್ನೂ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಒಂದು ಅಂದಾಜಿನ ಪ್ರಕಾರ 20 ಮಂದಿ ಒತ್ತೆಯಾಳುಗಳು ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು ಹಮಾಸ್ ಬಿಡುಗಡೆ ಮಾಡಬೇಕು. ಹಾಗೆ ಉಳಿದವರ ದೇಹಗಳನ್ನು ಕೂಡ ಇಸ್ರೇಲಿಗೆ ಹಸ್ತಾಂತರ ಮಾಡಬೇಕಾಗುತ್ತೆ. ಇನ್ನು ಒಪ್ಪಂದಗಳನ್ನು ಜಾರಿಗೆ ತರೋದಕ್ಕೆ ಒಂದು ಟೈಮ್ ಲೈನ್ ಅನ್ನು ಹಾಕಿಕೊಳ್ಳಲಾಗಿದೆ. ಇಲ್ಲಿ ಸಂಧಾನ ಸೂತ್ರಕ್ಕೆ ಈಜಿಪ್ಟ್ ಅಲ್ಲಿ ಇಸ್ರೇಲ್ ಮತ್ತು ಹಮಾಸ್ನ ಪ್ರತಿನಿಧಿಗಳು ಸಹಿ ಹಾಕಿದ್ದಾರೆ ನಿಜ. ಹಾಗಂತ ಅದು ಅಷ್ಟಕ್ಕೆ ಜಾರಿಯಾಗಿ ಬಿಡೋದಿಲ್ಲ. ಅದಕ್ಕೆ ಇಸ್ರೇಲಿನ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಡಬೇಕಾಗತ್ತೆ. ನೇತನ್ಯಾಹು ಇರೋ ಮೊದಲ ಚಾಲೆಂಜೇ ಇದು. ಯಾಕೆಂದ್ರೆ ಇಸ್ರೇಲ್ ಅಲ್ಲಿ ನೇತನ್ಯಾಹು ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಇಲ್ಲ. ಅದು ಮೈತ್ರಿ ಸರ್ಕಾರ. ಅಲ್ಲಿನ ಫಾರ್ ರೈಟ್ ಪಕ್ಷಗಳು ಈ ಸಂಧಾನವನ್ನು ತೀವ್ರವಾಗಿ ವಿರೋಧಿಸ್ತಾ ಇವೆ. ಅದರಲ್ಲೂ ಇಸ್ರೇಲ್ನ ಹಣಕಾಸು ಸಚಿವ ಹಾಗೂ ರಕ್ಷಣಾ ಸಚಿವರು ಈ ಸಂಧಾನ ಹಮಾಸ್ಗೆ ಶಕ್ತಿ ಕೊಡುತ್ತೆ, ಇಸ್ರೇಲಿನ ಸಾರ್ವಭೌಮತ್ವ ಮತ್ತು ಗೌರವಗಳನ್ನು ಪಣಕ್ಕಿಟ್ಟು ಅಮೆರಿಕದ ಒತ್ತಡಕ್ಕೆ ಮಣಿದು ನೇತನ್ಯಾಹು ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಅನ್ನೋ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಸಂಧಾನವನ್ನು ವಿರೋಧಿಸಿ ಅಲ್ಲಿಗಾಗಲೇ ಪ್ರತಿಭಟನೆಗಳನ್ನು ಕೂಡ ಫಾರ್ ರೈಟ್ ಜನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇಸ್ರೇಲಿನ ಕ್ಯಾಬಿನೆಟ್ ಈ ಸಂಧಾನವನ್ನು ಒಪ್ಪುತ್ತಾ? ಅಲ್ಲಿ 24 ಗಂಟೆಗಳ ಒಳಗಾಗಿ ನೇತನ್ಯಾಹು ಒಪ್ಪಿಗೆಯನ್ನು ಪಡಿಬೇಕು. ಒಪ್ಪಿಗೆ ಸಿಕ್ಕ 72 ಗಂಟೆಗಳ ಒಳಗಾಗಿ ಹಮಾಸ್ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಇಸ್ರೇಲ್ ಕೂಡ ತನ್ನ ಜೈಲುಗಳಲ್ಲಿರೋ ಪ್ಯಾಲೆಸ್ತೀನಿಯರನ್ನ, ಹಮಾಸ್ ಉಗ್ರರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಇಲ್ಲಿ ಇಸ್ರೇಲಿನ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕರೆ
ಒತ್ತೆಯಾಳುಗಳ ಬಿಡುಗಡೆ ಮತ್ತು ಬಂದಿಗಳ ಬಿಡುಗಡೆ ಅನ್ನೋದು ಶನಿವಾರ ಅಥವಾ ಭಾನುವಾರದಂದು ನಡೆಯೋ ಸಾಧ್ಯತೆ ಇರುತ್ತೆ. ಇದಾದ ನಂತರ ಗಾಜಾದಲ್ಲಿನ ಇಸ್ರೇಲಿ ಪಡೆಗಳು ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಸರಿಬೇಕಾಗುತ್ತೆ. ಅವರು ಬಫರ್ ಝೋನ್ಗೆ ಬರಬೇಕು. ಇದಕ್ಕೆ 5 ರಿಂದ 6 ದಿನಗಳ ಕಾಲಾವಕಾಶ ಇರುತ್ತೆ. ಇನ್ನು ಒತ್ತೆಯಾಳುಗಳ ಹಸ್ತಾಂತರ ಇದೆ ನೋಡಿ, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಇಸ್ರೇಲಿಗೆ ಹೋಗ್ತಾರೆ. ಇಸ್ರೇಲಿಗರಿಗೆ ಅದೊಂದು ಸಂಭ್ರಮ. ಅದರಲ್ಲಿ ಟ್ರಂಪ್ ಭಾಗಿಯಾಗದೇ ಇದ್ರೆ ಹೇಗೆ? ಬಿಡುಗಡೆಯಾಗಿ ಬರುವ ಒತ್ತೆಯಾಳುಗಳು ಹಾಗೂ ಅವರ ಕುಟುಂಬಗಳ ಜೊತೆ ಟ್ರಂಪ್ದೊಂದು ಫೋಟೋ ಸೆಷನ್ ನಡೆಯುತ್ತೆ. ಶಾಂತಿದೂತ ಫೋಟೋ ತೆಗೆಸ್ಕೋಬೇಕಲ್ವಾ? ಆ ನಂತರ ಇಸ್ರೇಲಿನ ಸಂಸತ್ತು ಅಂದ್ರೆ ಅಲ್ಲಿನ ನೆಸೆಟ್ ಅನ್ನು ಉದ್ದೇಶಿಸಿ ಟ್ರಂಪ್ ಮಾತಾಡ್ತಾರೆ. ಅಲ್ಲಿ ಬಹುಶಃ ಯಾಕೆ ಇಸ್ರೇಲಿ ಸಂಧಾನವನ್ನು ಒಪ್ಕೋಬೇಕಾಯಿತು, ಅಲ್ಲಿದ್ದ ಒತ್ತಡಗಳೇನು, ಇದರಿಂದ ಇಸ್ರೇಲಿಗಾಗಲಿರುವ ಲಾಭ ಏನು ಅನ್ನೋ ಬಗ್ಗೆ ಡೊನಾಲ್ಡ್ ಟ್ರಂಪ್ ಇಸ್ರೇಲಿನ ಸಂಸತ್ತಿಗೆ ವಿವರವಾಗಿ ತಿಳಿಸಬಹುದು. ಇದೊಂದು ಆತ ನೆತನ್ಯಾಹುಗೆ ಮಾಡಬಹುದಾದ ಉಪಕಾರ ಅಂತ ಭಾವಿಸಿದಂತಿದೆ. ಇನ್ನು ಇಷ್ಟಾದ ಮೇಲೆ 2ನೇ ಸುತ್ತಿನ ಸಂಧಾನದ ಮಾತುಕತೆಗಳಲ್ಲಿ ಶುರುವಾಗುತ್ತವೆ. ಅಷ್ಟರ ಒಳಗೆ ಗಾಜಾಗೆ ಪರಿಹಾರ ಸಾಮಗ್ರಿ, ಆಹಾರ, ಔಷಧಗಳನ್ನು ಸರಬರಾಜು ಮಾಡುವ ಕೆಲಸ ಆರಂಭ ಆಗುತ್ತೆ. ಗೆಳೆಯರೆ, ಇಲ್ಲಿ ಇಸ್ರೇಲಿಗಿರೋ ಸವಾಲುಗಳು ಹಾಗೂ ಗಾಜಾದಲ್ಲಿ ಮುಂದೆ ಆಗಬಹುದಾದ ಪರಿಣಾಮಗಳು ತುಂಬಾ ಮುಖ್ಯ ಅನಿಸುತ್ತವೆ. ಇಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಅನ್ನೋದು ಇಸ್ರೇಲಿಗರನ್ನ ಸಂತೋಷಕ್ಕೀಡು ಮಾಡುತ್ತೆ ನಿಜ. 20 ಮಂದಿ ಒತ್ತೆಯಾಳುಗಳಿಗಾಗಿ ಇಸ್ರೇಲ್ 2,000 ಮಂದಿ ಪ್ಯಾಲೆಸ್ತೀನಿ ಹಾಗೂ ಹಮಾಸ್ ಉಗ್ರರನ್ನ ಬಿಡುಗಡೆ ಮಾಡ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ಅಕ್ಟೋಬರ್ 7ರ ದಾಳಿಯಲ್ಲಿ ಭಾಗಿಯಾಗಿದ್ದವರನ್ನ ನಾವು ಬಿಡುಗಡೆ ಮಾಡೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಆದರೂ ಆ ಬಂದಿಗಳ ಬಿಡುಗಡೆ ಅನ್ನೋದು ಈಸಿಯಾಗಿ ಹೋಗೋ ಕೆಲಸ ಅಂತ ಅನ್ನಿಸ್ತಾ ಇಲ್ಲ. ಅವರ ಮೇಲೆ ಪ್ರಕರಣಗಳಿರುತ್ತವೆ. ಇಸ್ರೇಲಿ ಕಾನೂನಿನ ಪ್ರಕಾರ ಬಂದಿಗಳ ಬಿಡುಗಡೆಗೆ ಸರ್ಕಾರ ನಿರ್ಧಾರವನ್ನು ತಗೋಬಹುದು. ಆದರೆ ಅದನ್ನ ಪ್ರಶ್ನೆ ಮಾಡಿ ಯಾರಾದರೂ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಸದ್ಯಕ್ಕೆ ಈ ಸಂಧಾನ ಅನ್ನೋದು ಅಲ್ಲಿನ ಫಾರ್ ರೈಟ್ ಗುಂಪುಗಳಿಗೆ ಇಷ್ಟ ಆಗ್ತಾ ಇಲ್ಲ. ಅವರು ಪ್ರತಿಭಟನೆಯನ್ನೂ ಶುರು ಮಾಡಿದ್ದಾರೆ. ಹೀಗಾಗಿ ಅವರಲ್ಲೇ ಯಾರಾದರೂ ಖಂಡಿತ ನ್ಯಾಯಾಲಯದಲ್ಲೊಂದು ಪ್ರಕರಣವನ್ನು ದಾಖಲು ಮಾಡೋ ಸಾಧ್ಯತೆ ಅಲ್ಲಿರುತ್ತೆ. ಹಾಗೇನಾದರೂ ಆದರೆ ಬಂದಿಗಳ ಬಿಡುಗಡೆ ವಿಳಂಬ ಆಗುತ್ತೆ. ಹಾಗೇನಾದರೂ ಆದರೆ ಈ ಸಂಧಾನ ಆರಂಭದಲ್ಲೇ ಮುರಿದು ಹೋಗುತ್ತೆ. ಇನ್ನು ಬಂದಿಗಳ ಬಿಡುಗಡೆಯ ನಂತರ ಅಲ್ಲಿ ಸೇನೆಯನ್ನು ಹಿಂದಕ್ಕೆ ತಗೋಬೇಕು. ಇಸ್ರೇಲ್ ಎಲ್ಲಿವರೆಗೆ ಸೇನೆಯನ್ನು ಹಿಂದಕ್ಕೆ ತಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆನೇ. ಯಾಕೆಂದರೆ ಹಮಾಸ್ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗೋದಕ್ಕೆ ಒಪ್ಪಿಲ್ಲ. ಹೀಗಾಗಿ ಇಸ್ರೇಲ್ ಕೂಡ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೇಟು ಹಾಕಬಹುದು. ಇನ್ನು ಈ ಸಂಧಾನದಿಂದ ಗಾಜಾದಲ್ಲಂತೂ ಸಂತೋಷ ಮನೆ ಮಾಡಿದೆ. ಯಾಕೆಂದ್ರೆ ಇನ್ನು ಮುಂದೆ ಅಲ್ಲಿ ಇಸ್ರೇಲಿನ ದಾಳಿಗಳು ನಿಲ್ಲುತ್ತವೆ. ಕ್ಷಣ ಕ್ಷಣದ ಆತಂಕದಿಂದ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿಶ್ವಸಂಸ್ಥೆ ಮತ್ತು ಇಸ್ಲಾಮಿಕ್ ದೇಶಗಳ ಪರಿಹಾರ ಸಾಮಗ್ರಿಗಳು ಗಾಜಾಗ್ ಬರೋದಕ್ಕೆ ಶುರು ಆಗುತ್ತವೆ. ಅವರಿಗೆ ಬೇಕಾದ ಆಹಾರ, ಹಣ ಎಲ್ಲವೂ ಅಲ್ಲಿ ಸಿಗ್ತಾ ಹೋಗುತ್ತೆ. ಆ ನಂತರ ಗಾಜಾದ ಪುನರ್ ನಿರ್ಮಾಣ ಕಾಮಗಾರಿ ಕೂಡ ಶುರು ಆಗೋದ್ರಿಂದ ಅವರಿಗೆ ಅಲ್ಲಿ ಉದ್ಯೋಗಾವಕಾಶಗಳು ಸಿಗುತ್ತವೆ. ಈ ಎಲ್ಲ ಕಾರಣಗಳಿಂದ ಗಾಜಾ ಸಂತೋಷದಿಂದ ಕುಣಿತಾ ಇದೆ. ಆದರೆ ಆ ಸಂತೋಷ ಸದ್ಯಕ್ಕೆ ಇಸ್ರೇಲ್ ಅಲ್ಲಿ ಕಾಣ್ತಾ ಇಲ್ಲ. ಹಾಗಂತ ನೆತನ್ಯಾಹುನ ಇಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸದ್ಯಕ್ಕೆ ಅವರ ಗುರಿ ಇರೋದು ಒತ್ತೆಯಾಳುಗಳ ಬಿಡುಗಡೆ ಮಾತ್ರ. ಅದು ಸಾಧ್ಯ ಆದರೆ ನೆತನ್ಯಾಹು ಗ್ರಾಫ್ ಸ್ವಲ್ಪ ಮಟ್ಟಿಗೆ ಏರುತ್ತೆ. ಇನ್ನು ಈ ಸಂಧಾನದ ಕಾರಣಕ್ಕೆ ಕುಸಿಯುವ ಗ್ರಾಫ್ ಅನ್ನ ಇನ್ನೊಂದಷ್ಟು ದಾಳಿಗಳು ಅಥವಾ ಟಾರ್ಗೆಟ್ ಕಿಲ್ಲಿಂಗ್ಸ್ ಮೂಲಕ ಏರಿಸಿಕೊಳ್ಳೋದು ಕೂಡ ನೆತನ್ಯಾಹುಗೆ ಗೊತ್ತಿರೋದೆ. ಹಾಗೆ ಈ ಸಂಧಾನ ಶಾಶ್ವತವಾಗಿ ಉಳಿಯುತ್ತಾ? ಹಾಗೆ ಕೂಡ ಸದ್ಯಕ್ಕೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಹಮಾಸ್ ಅಲ್ಲಿ ಆಡಳಿತದಲ್ಲಿ ಭಾಗಿಯಾಗಬಾರದು ಅಂದ ಕೂಡಲೇ ಫತಾದ ಕೈಗೆ ಆಡಳಿತವನ್ನು ಕೊಡಬೇಕಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈ ಹಿಂದೆ ಗಾಜಾನ ಫತಾ ಆಳ್ವಿಕೆ ಮಾಡಿತ್ತು. ಅವರನ್ನ ಕೊಂದೆ ಇಲ್ಲಿ ಹಮಾಸ್ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಿದ್ದು. ಸೊ ಹಮಾಸ್ ಮತ್ತು ಫತಾ ನಡುವೆ ಸಂಬಂಧಗಳು ಚೆನ್ನಾಗಿಲ್ಲ. ಹೀಗಾಗಿ ಫತಾ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅಲ್ಲಿ ಕಿತ್ತಾಟ ಶುರು ಆಗುತ್ತೆ. ಇದರ ಜೊತೆ ಹಮಾಸ್ ಉಗ್ರರು ಕೂಡ ಅಲ್ಲಿ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ಅವರು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತೆ ಮುಂದಾಗ್ತಾರೆ. ಇದು ಅಲ್ಲಿ ಮತ್ತೆ ಸಂಘರ್ಷಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಈ ಹಿಂದೆ ಅಂದ್ರೆ 1990ರಿಂದ ಕೂಡ ಅಲ್ಲಿ ಇಂಥ ಸಾಕಷ್ಟು ಸಂಧಾನಗಳು, ಕದನ ವಿರಾಮಗಳು, ಶಾಂತಿ ಒಪ್ಪಂದಗಳು ಇವೆಲ್ಲ ಪದೇ ಪದೇ ಆಗಿವೆ. ಆದರೆ ಅವ್ಯಾವೂ ಕೂಡ ಶಾಶ್ವತ ಒಪ್ಪಂದಗಳಾಗಿ ಉಳಿದಿಲ್ಲ. ಸೊ ಇತಿಹಾಸವನ್ನೇ ಆಧರಿಸಿ ಹೇಳೋದಾದ್ರೆ ಈಗ ನಡೀತಿರೋದು ಕೂಡ ಒಂದು ತಾತ್ಕಾಲಿಕ ಕದನ ವಿರಾಮನೇ ಹೊರತು ಟ್ರಂಪ್ ಹೇಳ್ತಾ ಇರೋ ಹಾಗೆ ಮಧ್ಯಪ್ರಾಚ್ಯದಲ್ಲಿ ನೆಲೆಗೊಳ್ಳಲಿರುವ ಶಾಶ್ವತ ಶಾಂತಿ ಅಲ್ಲ. ಆದರೂ ಇದನ್ನ ಶಾಂತಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅವರಿಗೆ ನೋಬೆಲ್ನ ಕನಸು. ಇರ್ಲಿ ಬಿಡಿ, ಅಟ್ಲೀಸ್ಟ್ ಒಂದು ನೋಬೆಲ್ ಸಿಕ್ಕ ಮೇಲಾದರೂ ಆತ ಸರಿ ಹೋಗ್ತಾನೇನೋ ನೋಡೋಣ ಅಲ್ವೇ? ಇದು ಗೆಳೆಯರೆ ಮಧ್ಯಪ್ರಾಚ್ಯದ ಶಾಂತಿಯ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.